ತಿಂಗಳ ಮೀನರಾಶಿಯ ಭವಿಷ್ಯ ಈ ರೀತಿಯಾಗಿದೆ. ಈ ತಿಂಗಳಲ್ಲಿ ಸಾಧಾರಣವಾದಂತಹ ಲಾಭವನ್ನು ನೀವು ಪರಿಗಣನೆ ಮಾಡಬಹುದು. ನಿಮ್ಮ ವೃತ್ತಿ ಮನೆಯ ಅಧಿಪತಿಯಾದಂತಹ 3 ಮತ್ತು 4ನೇ ಮನೆಗಳಿರತಕ್ಕಂತಹ ಗ್ರಹಗಳು ಈ ಒಂದು ಸೂಚನೆಯನ್ನ ಕೊಡುತ್ತೆ. ಯಾವುದನ್ನ? ಅಲ್ಲಿಂದಲ್ಲಿಗೆ ಆಗತಕ್ಕಂಥ ಲಾಭ ಹೆಚ್ಚು ಲಾಭವಲ್ಲ, ನಷ್ಟವಲ್ಲ, ಮಧ್ಯಮವಾದಂತಹ ಫಲವನ್ನ ನೀವು ಗಮನಿಸಬಹುದು. ಯಾವುದನ್ನಾದರೆ ಇದನ್ನು ಕೆಟ್ಟದೆಂದು ವರ್ಗೀಕರಿಸಲಾಗದು. ಅಂದ್ರೆ ನೀವು ಇವತ್ತು ಲಾಸ್ ಆಯ್ತು ಅಂತ ಹೇಳಿ, ಇಲ್ಲ ನನಗೆ ಈ ತಿಂಗಳು ಪೂರ್ಣ ಲಾಸ್ ಆಗತ್ತೆ, ಅಥವಾ ಈ ತಿಂಗಳು ಲಾಭ ಆಯ್ತು ಅಂತ ಹೇಳಿ ಈ ತಿಂಗಳು ಪೂರ್ಣ ನಂಗೆ ಲಾಭ ಆಗಬಹುದು ಅಂತ ಹೇಳಿ ನೀವು ಹಿಗ್ಲೂಬಾರ್ದು. ಅದನ್ನು ಸಾಮಾನ್ಯವಾಗಿ ಅನುಕೂಲಕರವಾದಂಥ ಪರಿಸ್ಥಿತಿ ಎಂಬುದಾಗಿ ನೀವು ಪರಿಗಣನೆ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು. ಈ ತಿಂಗಳು ನಿಮ್ಮ ಕೆಲಸದಲ್ಲಿ ನೀವು ಹಲವಾರು ಫಲಿತಾಂಶಗಳನ್ನು ನೋಡಬಹುದು. ಅಂದ್ರೆ ನಿಮ್ಮೊಟ್ಟಿಗೆ ಬೇರೆ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಇಲ್ಲ ನಾವು ಹೊಸದಂತ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡೋಣ, ಅಥವಾ ತಾವು ಈ ಒಂದು ಕೆಲಸಕ್ಕೆ ಇನ್ನೂ ಹೆಚ್ಚಿನ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಈ ಕೆಲಸವನ್ನೇ ಇನ್ನೂ ಅಭಿವೃದ್ಧಿ ಮಾಡೋಣ ಎಂಬುದಾಗಿ ಬರ್ತಾರೆ. ಆದ್ರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅದರ ಆಳ ಅಗಲ ಉದ್ದ ಗೊತ್ತಿದ್ದಾಗ ಮಾತ್ರ ನೀವು ಅದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ. ಹೂಡಿಕೆ ಮಾಡಬೇಕಾದ್ರೂ ಕೂಡ ಉತ್ತಮವಾದಂತ ಸಂದರ್ಭ ಹೌದು, ಆದ್ರೆ ಅದರ ಬಗ್ಗೆ ಸರಿಯಾದಂತ ತಿಳುವಳಿಕೆ ನಿಮಗೆ ಇದ್ದಾಗ ಮಾತ್ರ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತ ಫಲವನ್ನು ನೀವು ಪಡಿತೀರಿ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸರಾಸರಿ ಫಲಿತಾಂಶಗಳನ್ನ ಪಡೆಯಲು ನೀವು ಕಷ್ಟಪಟ್ಟಷ್ಟು ನಿಮಗೆ ಅಭಿವೃದ್ಧಿ ಸಿಗತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಬೇರೆ ರೀತಿಯಾದಂಥ ಅದರ್ ಕಲ್ಚರ್ ಆಕ್ಟಿವಿಟೀಸ್ಗಳಾದಂಥ ಸಂಗೀತ ಆಗಿರಬಹುದು, ಯಕ್ಷಗಾನ, ನಾಟಕ, ಭರತನಾಟ್ಯ, ಚಿತ್ರಕಲೆ, ಈ ವಿಭಾಗದಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡ್ತಲೇ ನೀವು ಇದಕ್ಕೆ ತೊಡಗಿಕೊಳ್ಳುವುದು ಕೂಡ ಉತ್ತಮವಾಗಿ ಕಂಡು ಬರುತ್ತಾನೆ. ಯಾಕಂತಂದ್ರೆ ಜಾತಕದಲ್ಲಿ ನಿಮಗೆ ಸರಸ್ವತಿಯು ಅನುಗ್ರಹವಾಗತಕ್ಕಂಥ ಸುಸಂದರ್ಭಗಳು ಆಗತ್ತೆ. ಇನ್ನು ಕೆಟ್ಟ ಫಲಿತಾಂಶಗಳನ್ನ ಪಡೆಯೋದ್ರಲ್ಲಿ ನೀವು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಇಲ್ಲ. ಇನ್ನು ಕೌಟುಂಬಿಕ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದೆ, ದೂರದಲ್ಲಿರತಕ್ಕಂತಹ ಪರಿಚಯಸ್ಥ ಅಥವಾ ವ್ಯಕ್ತಿಯ ಬಗ್ಗೆ ಕುಟುಂಬದ ಸದಸ್ಯರ ನಡುವೆ ವಾದಗಳಾಗತಕ್ಕಂಥದ್ದು. ಅಂದ್ರೆ ನಿಮ್ಮ ಕುಟುಂಬದ ಬಗ್ಗೆ ಅವರು ಯಾರೋ ಏನೋ ಹೇಳಿದ್ರು, ಅಥವಾ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ನಿಮ್ಮ ಬಗ್ಗೆ ಅವರು ಅಪನಿಂದನೆಯನ್ನ ಮಾಡತಕ್ಕಂಥದ್ದು, ಅದರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಗಲಾಟೆಗಳಾಗತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಮೀನರಾಶಿಯವರಿಗೆ 5.5 ವರ್ಷಗಳ ಶನಿಯ ಪ್ರಭಾವ ಇರುವುದರಿಂದ ಸ್ವಲ್ಪ ಅಪನಿಂದನೆಗಳು ಬರತಕ್ಕಂಥದ್ದು ಸಹಜ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಶುಭ. ಇನ್ನು ಮಂಗಳನು ದುರ್ಬಲವಾದಂತಹ ಗ್ರಹದಲ್ಲಿ ಸಂಚಾರವಾಗುವುದರಿಂದಾಗಿ 5ನೇ ಮನೆಯಲ್ಲಿ ಮುಂದುವರಿಯುತ್ತಾ ಇರುವುದರಿಂದಾಗಿ ಕೆಲವು ತಪ್ಪು ಸಂವಹನಗಳು ಅಥವಾ ಸಮಸ್ಯೆಗಳನ್ನ ಉಂಟು ಮಾಡ್ತಾನೆ. ಹಾಗಾಗಿ ನೀವು ವಿಶೇಷವಾಗಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನ ಈ ಟೋಟಲ್ ಆಗಿ ನೋಡಬೇಕು ಅಂತ ಹೇಳಾದ್ರೆ ಅಪನಿಂದನೆ ಮತ್ತು ಅಪಕೀರ್ತಿ ಬರತಕ್ಕಂಥ ಸಾಧ್ಯತೆಗಳೇ ಮೀನರಾಶಿ ಕಂಡು ಬರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧವಾಗಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಬಹುದು. ಕುಟುಂಬದವರು ಹೆಚ್ಚೆಚ್ಚು ಒಟ್ಟಿಗೆ ಬೇರೆಯವರ ಮಾತಿಗೆ ಕಿವಿ ಕೊಡದೇನೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಮೊದಲು, ಆಮೇಲೆ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇವರೆಲ್ಲದರ ಮೇಲೂ ಕೂಡ ನಂಬಿಕೆಯಿಂದ ವ್ಯವಹಾರವನ್ನು ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು. ವೈವಾಹಿಕ ಜೀವನವನ್ನು ಕೂಡ ಸಾಮರಸ್ಯದಿಂದ ಇರಿಸಿಕೊಳ್ಳಲು ಕೂಡ ಬುಧನ ಗ್ರಹದ ಸಂಚಾರದಿಂದಾಗಿ ಫಲ ಸಿಗತ್ತೆ. ಹೊಸದಾಗಿ ವಿವಾಹವಾದವರಿಗೆ ಸ್ವಲ್ಪ ಕಿರಿಕಿರಿ ಆದ್ರೂ ಕೂಡ ಅದು ಆ ಕ್ಷಣಿಕಕ್ಕೆ ಮುಕ್ತಾಯವಾಗತ್ತೆ. ಯಾಕಂತಂದ್ರೆ ಬುಧ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸನ್ಮಾರ್ಗದಲ್ಲಿ ಸಂಚಾರವಾಗುತ್ತೆ. ಹಾಗೇನೆ ಆರೋಗ್ಯಕ್ಕೆ ನೋಡಬೇಕು ಅಂತ ಹೇಳಾದ್ರೆ ಹೊಟ್ಟೆ ಸಂಬಂಧವಾಗಿ ನೋವುಗಳು ಬರತಕ್ಕಂಥದ್ದು, ತಲೆ ಸುತ್ತತಕ್ಕಂಥದ್ದು, ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ಕಂಡು ಬರುತ್ತೆ. ಹಾಗಾಗಿ ಶನಿಯ ಆರಾಧನೆ ಸೂಕ್ತವಾದಂತಹ ಪರಿಹಾರ, ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಕ್ಷೇತ್ರದಲ್ಲಿ ತುಲಾಭಾರವನ್ನ ಮಾಡಿಸಿಕೊಳ್ಳತಕ್ಕಂಥದ್ದು ಕೂಡ ತುಂಬಾ ಒಳ್ಳೆಯದಾಗಿ ಕಂಡು ಬರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತೊಡಗುಗಳಿದ್ದರೂ ಕೂಡ ಗುರು ಮತ್ತು ಶನಿಯ ಪ್ರಭಾವದಿಂದ ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಸ್ಕಾರ.